ಮತ್ತೆ ನಿನ್ ಒಪಿನಿಯನ್ ಹೇಳಲೇ ಇಲ್ಲ. ನನಗೆ ನೀನ್ ಇಷ್ಟ ಆಗಿದ್ಯಾ, ನಾನ್ ನಿನ್ಗೆ. ನೀವು ಫೋನಲ್ಲಿ ಪಟ್ಪಟ ಅಂತ ಅರಳು ಹುರಿದಂಗ ಮಾತಾಡುವಾಗ್ಲೇ ನಾನು ಪೂರ್ತಿ ಫಿದಾ ಆಗೋಗಿದ್ದೀನಿ. ಲೈಫ್ ಬಗ್ಗೆ ನಿಮಗೆ ಇರುವ ಆತ್ಮವಿಶ್ವಾಸ ಇದೆ ಅಲ್ಲ, ಅದ್ ನಂಗೆ ಬಹಳ ಇಷ್ಟ. ಐ ಲೈಕ್ ಇಟ್ ವೆರಿ ಮಚ್. ಥ್ಯಾಂಕ್ ಯು ಸ್ವಾತಿ. ಎಷ್ಟೋ ಹುಡುಗಿರು ತನ್ನ ಪಾರ್ಟ್ನರ್ ಆಗೋರು ಬೆಳ್ಳಗಿರ್ಬೇಕು, ಬಾಡಿ ಬಿಲ್ಡರ್ ಆಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನೀನು ನಾನು ಕಪ್ಪಗಿದ್ರು ನನ್ನ ಬಣ್ಣ ನೋಡದೆ ವ್ಯಕ್ತಿತ್ವ ನೋಡಿ ಇಷ್ಟಪಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಬಣ್ಣಕ್ಕಿಂತ ಬದುಕು ದೊಡ್ಡದು. ಸ್ವಾತಿ, ಈಗ ಕೇಳ್ತೀನಿ ಅಂತ ಬೇಜಾರಾಗ್ಬೇಡ. ಸಮಥಿಂಗ್ ನಿಂಗೆ ಇದಕ್ಕೂ ಮುಂಚೆ ಏನಾದ್ರೂ ಲವ್ ಟ್ರ್ಯಾಕ್ ಇದೆಯಾ? ಸಮಥಿಂಗ್ ಈಸ್ ರಾಂಗ್. ಅದಕ್ಕೆ ಎಲ್ಲ ಜಾಗನೇ ಇಲ್ಲ. ಎಜುಕೇಶನ್, ಪ್ಲೇಸ್ಮೆಂಟ್ ಅಂತ 20 ವರ್ಷ ಇದ್ರಲ್ಲೇ ಕಳೆದು ಹೋಯ್ತು. ಅದು ಅಲ್ಲದೆ ಲವ್ ಮಾಡೋದು, ಪಾರ್ಕು, ಸಿನಿಮಾ ಅಂತ ಸುತ್ತಾಡೋದು ಫಸ್ಟ್ ಆಫ್ ಆಲ್ ನನಗೆ ಇಷ್ಟನೇ ಆಗಲ್ಲ. ನಿಮ್ದೇನಾದ್ರೂ ಲವ್ ಅಲ್ಲಿ ಕಾಮಿಡಿ ಟ್ರಾಜಿಡಿ ಸ್ಟೋರಿ ಇದೆಯಾ? ಚಾನ್ಸೇ ಇಲ್ಲ. ನಮ್ದು ನಿಮ್ ಕತೆನೆ. ನಮ್ಮಿಬ್ಬರ ಮನಸ್ಥಿತಿ ಒಂದೇ ಅನ್ಸುತ್ತೆ. ಹುಡುಗಿನ ಪಟಾಯಿಸೋದು, ಅವಳು ಇಷ್ಟದಾಗ ಬದುಕೋದು, ಹುಡುಗಿನ ಮೆಚ್ಸೋಕೆ ನಮ್ತನ ನಡ ಇಟ್ಟು ಮುಖವಾಡದ ಜೀವನ ಹಾಕೊಂಡು ಬದುಕೋದು. ಚಪ್ಪಲಿಯಿಂದ ಹೇರ್ ಬ್ಯಾಂಡ್ ವರ್ಗು, ಪಾರ್ಕ್ನಿಂದ ಸಿನಿಮಾ ಥಿಯೇಟರ್ ವರ್ಗು, ಕರೆನ್ಸಿಯಿಂದ ಕಾಫಿ ಟೀ ವರ್ಗು, ಹೊಟ್ಟೆಗೆ ಬಟ್ಟೆಗೆ ದುಡ್ಡು ಖರ್ಚು ಮಾಡೋ ದಾನ ಶೂರ ನಾನಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ಅಮ್ಮ, ಅವರಿಬ್ರು ಮಾತಾಡಕ್ ಹೋಗಿ ಭಾಳ ಹೊತ್ತಾಯ್ತು, ಸ್ವಲ್ಪ ನೋಡಮ್ಮ. ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋ ಬದಲು ಮದ್ವೆ ಮಾಡ್ಕೊಂಡಿರೋ ಹುಡುಗಿ ಜೊತೆ ಪ್ರೀತಿಯಿಂದ ಸಂಸಾರ ಮಾಡೋದು ಬೆಟರ್ ಅಲ್ವಾ? ಈ ಎಥಿಕ್ಸೇ ನನಗೆ ಇಷ್ಟ ಆಗಿರೋದು. ಸ್ವಾತಿ, ಹಾ ಬಂದೆ, ಹೋಗೋಣವಾ? ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಸ್ವಾತಿ, ಹಾ ಬಂದೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಪಾರ್ಕಿಗೆ ಬಂದ್ಬಿಡು. ನೀವು ಕರೆದ್ಮೇಲೆ ಬರ್ದೇ ಇರೋಕ್ಕಾಗುತ್ತಾ? ಮಿಸ್ಸೇ ಇಲ್ಲ, ಖಂಡಿತ ಬರ್ತೀನಿ. ಓಕೆ, ಬಾಯ್. ಬಾಯ್, ಸಿ ಯು. ನೀವು ಹುಡುಗಿರ್ ಬಿಡ್ರಮ್ಮ. ನಿಮ್ಮ ಬೆಟ್ಟದಂತ ಆಸೆ ಆಕಾಂಕ್ಷೆಗಳನ್ನ ಈಡೇರ್ಸೋಕೆ ಪಾಪ ನಮ್ಮ ಗಂಡು ಜೀವಗಳು 7 ಜನ್ಮ ಎತ್ತು ಬಂದರೂ ಈಡೇರ್ಸೋಕ್ಕಾಗಲ್ಲ. ಸತ್ಯ ಏನಂದರೆ, ಒಂದು ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಎಂಟ್ರಿ ಆದಮೇಲೆ ಅವ್ನು ಹೇಗೆಲ್ಲ ಬದಲಾಗ್ತಾನೆ ಗೊತ್ತಾ? ಜವಾಬ್ದಾರಿ ಅನ್ನೋದು ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಹೆಣ್ಣಿಗೆ ಅಷ್ಟು ಶಕ್ತಿ ಇದೆ. ನಿನ್ನ ಜೊತೆ ಮಾತಾಡ್ತಿದ್ರೆ, ನಿನ್ನ ನೆನೆಸ್ಕೊಂಡ್ರೆ ನನ್ನ ಒಂಟಿತನ, ಅಸಹಾಯಕತೆ ಹೇಗೆ ದೂರ ಆಗ್ಬಿಡುತ್ತೆ ಗೊತ್ತಾ? ಹೌದು, ನನ್ನ ಬಗ್ಗೆ ನಿನ್ಗೇನು ಅನ್ಸುತ್ತೆ? ನಂಗೆ ನೀನಂದ್ರೆ ತುಂಬಾ ಇಷ್ಟ. ದಿನ ನಾನು ವಾಟ್ಸಪ್ DP ಸ್ಟೇಟಸ್ಲಿ ನಿನ್ನ ಫೋಟೋನೇ ಹಾಕ್ತೀನಿ ಗೊತ್ತಾ? ಇದೇನಪ್ಪ ಗ್ರಾಚಾರ? ಇವಳೇನು ಇಲ್ಲಿ? ಇವನೇನು ಬೇರೆ ಹುಡುಗಿ ಜೊತೆ ಕೂತ್ಕೊಂಡಿದ್ದಾನೆ? ಸರಿಯಾಗಿ ತಗ್ಲಾಕೊಂಡೆ. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಏನ್ ಮಾಡುವುದು? ಪ್ಲೀಸ್ ಕಣೋ, ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಇನ್ನು ಎಷ್ಟು ದಿನ ಅಂತ ಹೀಗೆ ಟೈಮ್ ಪಾಸ್ ಮಾಡೋದು? ಶರತ್, ಯಾಕೇನೋ ಮಾತಾಡ್ತಾ ಇಲ್ಲ? ಏನಾರು ಮಾತಾಡು. ಏನಾದ್ರೂ ಮಾತಾಡು. ಹೇಗ್ ತಪ್ಪಿಸ್ಕೊಳ್ಳೋದು? ಹಾಯ್ ಸ್ವಾತಿ. ಏನೋ ಇದು ಸರ್ಪ್ರೈಸ್. ಹೇಗಿದ್ಯಾ? ನನಗೂ ನಂಬಕ್ಕಾಗ್ತಿಲ್ಲ. ಎಷ್ಟು ವರ್ಷ ಆಯ್ತು ನೀನ್ ನೋಡಿ. ಪವಿ, ಇವಳು ಸ್ವಾತಿ ಅಂತ ನನ್ನ ಕ್ಲಾಸ್ಮೇಟು. ಇವನು ನನ್ನ ಬಾಯ್ ಫ್ರೆಂಡ್ ಕಿರಣ್ ಅಂತ. ಇಲ್ಲೇ ಇರ್ತೀರಲ್ವಾ? ಹೋಗ್ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು. ಖಂಡಿತ ಬ್ರದರ್. ಸ್ವಾತಿನ್ ಚೆನ್ನಾಗಿ ನೋಡ್ಕೊಳ್ಳಿ. ಸ್ವಾತಿ, ಅದು ಅಲ್ಲಿ ಕಾಲಿದೆ, ಅಲ್ಲೋ ಕೂರೋಣ. ಓಕೆ, ಕುಡಿಯಲ್ಲ.
ಅದು ಅಲ್ಲದೆ ಲವ್ ಮಾಡೋದು, ಪಾರ್ಕು, ಸಿನಿಮಾ ಅಂತ ಸುತ್ತಾಡೋದು ಫಸ್ಟ್ ಆಫ್ ಆಲ್ ನನಗೆ ಇಷ್ಟನೇ ಆಗಲ್ಲ. ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ ಬದಲು ಮದುವೆ ಮಾಡ್ಕೊಂಡಿರೋ ಹುಡುಗಿ ಜೊತೆ ಪ್ರೀತಿಯಿಂದ ಸಂಸಾರ ಮಾಡೋದು ಬೆಟರ್ ಅಲ್ವಾ? ಮತ್ತೆ ಹುಷಾರು. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಕಾಲ್ ಕೊರೋಣ. ಶರತ್, ಯಾಕೆ ಏನಾಯ್ತು? ತಲೆ ನೋತಿದ್ಯಾ? ಯಾಕೋ ತಲೆ ಸುತ್ತಾ ಇದೆ. ಮಧ್ಯಾಹ್ನ ಊಟ ಮಾಡಿಲ್ವಾ? ಹೇಳು ಪವಿ, ಏನ್ ಮಾಡ್ತಾ ಇದೀಯಾ? ಹಾಯ್ ಕಿರಣ್, ಹೇಳು, ಊಟ ಆಯ್ತಾ? ಜಸ್ಟ್ ಊಟ ಆಯ್ತು. ಏನ್ ಸಮಾಚಾರ? ರೂಮ್ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ಅಡಿಗೆನೂ ಮಾಡಿ, ಊಟನೂ ಮಾಡಿ ಕುತ್ಕೊಂಡಿದ್ದೀನಿ. ಮಧ್ಯಾಹ್ನ ಮೇಲಂತೂ ಫುಲ್ ಫ್ರೀ. ಫೋನ್ ಯಾಕೆ ಪಿಕ್ ಮಾಡಲಿಲ್ಲ? ಬೈಕ್ ಓಡಿಸ್ತಿದೆ, ಅದಕ್ಕೆ ರಿಸೀವ್ ಮಾಡಕ್ಕಾಗಿಲ್ಲ. ಏನ್ ಮಾಡ್ತಾ ಇದ್ಯಾ? ಸಂಡೇ ಅಲ್ವಾ, ಯಾವ ಸಿನಿಮಾ ಕರ್ಕೊಂಡು ಹೋಗ್ತೀಯಾ? ವಾರದಲ್ಲಿ ಒಂದಿನ ನಿನ್ ಜೊತೆ ಮೀಟ್ ಮಾಡ್ಲಿಲ್ಲ ಅಂದ್ರೆ ನನ್ ನಿದ್ದೆ ಬರಲ್ಲ ಗೊತ್ತಾ? ಫಸ್ಟ್ ಶೋಗೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಪಾರ್ಕಿಗೆ ಬಂದ್ಬಿಡು. ನೀವು ಕರೆದ್ಮೇಲೆ ಬರ್ದೇ ಇರೋಕ್ಕಾಗುತ್ತಾ? ಮಿಸ್ಸೇ ಇಲ್ಲ, ಖಂಡಿತ ಬರ್ತೀನಿ. ಓಕೆ, ಬಾಯ್. ಬಾಯ್, ಸಿ ಯು. ಐ ಓಕೆ? ಸ್ವತೆ, ಏನೋ ಮಾತಾಡ್ಬೇಕು ಅಂತ ಕರೆದೆ, ಇದಕ್ಕೆ ಮೌನಗೋರಿ ತರ ಕೂತಿದ್ಯಾ? ಏನಾರು ಮಾತಾಡು. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕಿದೆ, ಮೀಟ್ ಮಾಡ್ಬೇಕು ಅಂದ್ಯಲ್ಲ, ಏನದು? ಪವಿ, ನೀನ್ ನನ್ ಬಿಟ್ಟು ಬೇರೆ ಹುಡುಗನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಕಣೆ ಸ್ವಾತಿ. ನನ್ನ ನಾಣೆ ಕಣೆ. ಇದ್ಕಿದ್ದಾಗೆ ಯಾಕೆ ಹೀಗೆ ಕೇಳ್ತಾ ಇದ್ಯಾ? ಯಾಕೋ ಕೇಳ್ಬೇಕನ್ಸ್ತು.